ಧರ್ಮ ಮತ್ತು ಕರ್ಮ ಪ್ರೀತಿಯ ಪಾಠವನ್ನು ಕಲಿಸುತ್ತದೆ. ಗೀತೆ ಎನ್ನುವುದು ಸಂಪೂರ್ಣವಾಗಿರುವಂತಹ ಜೀವನದ ದರ್ಶನವಾಗಿದ್ದು ಅದನ್ನು ಅನುಸರಿಸುವಂತಹ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಓ ಅರ್ಜುನ, ಮನುಷ್ಯನು ಶ್ರದ್ಧೆಯಿಂದ ಕೂಡಿ ದೋಷಗಳಿಂದ ಮುಕ್ತನಾಗಿ ಈ ಗೀತಾ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾನೆ, ಕೇಳುತ್ತಾನೆ ಮತ್ತು ಮನನ ಮಾಡುತ್ತಾನೆ. ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ನನ್ನ ಪರಮಧಾಮವನ್ನು ಪಡೆಯುತ್ತಾನೆ. ಆದ್ದರಿಂದಲೇ ಹೇಳಲಾಗುತ್ತದೆ, ಯಾವ ಮನೆಯಲ್ಲಿ ಪ್ರತಿದಿನ ಭಗವಾನ್ ಶ್ರೀಮದ್ ಭಗವದ್ಗೀತೆಯ ಪಠನೆಗಳನ್ನು ಮಾಡಲಾಗುತ್ತದೆಯೋ, ಯಾವ ಮನೆಯಲ್ಲಿ ಭಗವದ್ಗೀತೆಯ ಚರಣಗಳನ್ನು ಪಠನೆ ಮಾಡಲಾಗುತ್ತದೆಯೋ ಅವರ ಮನೆಯಲ್ಲಿ ಎಂದಿಗೂ ಕೂಡ ಸಂಕಷ್ಟ ಅಥವಾ ತೊಂದರೆ ಎನ್ನುವುದು ಬರುವುದೇ ಇಲ್ಲ. ಗೀತೆಯನ್ನು ಪ್ರಾರಂಭಿಸುವ ಮುನ್ನ ನೀವು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಹಾಗೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಬನ್ನಿ, ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಒಂದಿಷ್ಟು ಸ್ವಾರಸ್ಯಕರವಾಗಿರುವಂತಹ ಸಂಗತಿಯನ್ನು ನಿಮ್ಮೆದುರಿಗೆ ತೆರೆದಿಡುವಂತಹ ಕೆಲಸವನ್ನು ನಾವು ಮಾಡುತ್ತೇವೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಅನುಯಾಯಿ ಆಗಿದ್ದರೆ ಅವನು ಎಂತಹ ಸಮಸ್ಯೆ ಬಂದರೂ ಕೂಡ ಎಂದಿಗೂ ಕೂಡ ಅವನಿಗೆ ಏನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಪಠನೆಯನ್ನು ಮಾಡುವುದನ್ನು ನೋಡಬೇಕು. ಯಾರು ನಿನ್ನ ಜೊತೆಯಲ್ಲಿ ಇರುತ್ತಾರೆಯೋ ನೀನು ಅವರ ಜೊತೆಯಲ್ಲಿ ಇರು, ಮತ್ತು ಯಾರು ನಿನ್ನನ್ನು ವಂಚಿಸುತ್ತಾರೆಯೋ ಅವರನ್ನು ತ್ಯಜಿಸಿ ನಿನ್ನ ಜೀವನವನ್ನು ನೀನು ಮಾಡುವುದನ್ನು ಕಲಿತುಕೋ. ಯಾವ ಜಾಗದಲ್ಲಿ ನಿಮಗೆ ಗೌರವ ಎನ್ನುವುದು ಸಿಗುವುದಿಲ್ಲವೋ ಅಲ್ಲಿ ಎಂದಿಗೂ ಕೂಡ ಹೋಗಲೇಬಾರದು. ಇಲ್ಲದಿದ್ದರೆ ಜನರು ದುರ್ಬಲ ಮತ್ತು ಮೂರ್ಖರಂತೆ ಪರಿಗಣಿಸಿಬಿಡುತ್ತಾರೆ. ಎಲ್ಲಿ ಮಳೆ ಇಲ್ಲವೋ ಅಲ್ಲಿ ಬೆಳೆ ಎನ್ನುವುದು ಹಾಳಾಗುತ್ತದೆ, ಮತ್ತು ಎಲ್ಲಿ ಸಂಸ್ಕಾರ ಎನ್ನುವುದು ಇರುವುದಿಲ್ಲವೋ ಅಲ್ಲಿ ವಂಶ ಎನ್ನುವುದು ಹಾಳಾಗುತ್ತದೆ. ಜಗತ್ತಿನಲ್ಲಿ ಮನುಷ್ಯನ ಉದ್ದೇಶ ಮತ್ತು ನಡತೆ ಎಷ್ಟೇ ಬೇಗ ಬದಲಾಗುತ್ತದೆ ಅಂದರೆ ಬೇರೆ ಯಾವ ವಿಷಯವೂ ಕೂಡ ಅಷ್ಟು ಬೇಗ ಬದಲಾಗುವುದೇ ಇಲ್ಲ. ಎಂದಿಗೂ ಕೂಡ ಯಾರಿಗೂ ನಿಮ್ಮ ಸಮರ್ಥನೆಯನ್ನು ನೀಡಬೇಡಿ, ಏಕೆಂದರೆ ನಿಮ್ಮ ನಂಬುವವರಿಗೆ ಸಮರ್ಥನೆಯ ಅಗತ್ಯವೇ ಇಲ್ಲ. ಎಂದಿಗೂ ಕೂಡ ನಾವು ಒಳ್ಳೆಯವರು ಎಂದು ಹೇಳುವಂತಹ ಅವಶ್ಯಕತೆಯೇ ಬರುವುದಿಲ್ಲ, ಏಕೆಂದರೆ ಅವರು ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥೈಸಿಕೊಂಡು ಇರುತ್ತಾರೆ. ಹಾಗಾಗಿ ಅವರಿಗೆ ನಾವು ಒಳ್ಳೆಯವರು ಎಂದು ಬಿಂಬಿಸುವಂತಹ ಅಗತ್ಯವೇ ಇಲ್ಲ. ಎಂದಿಗೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಬುದ್ಧಿಯ ಜನರು. ಅವರ ಮುಂದೆ ನೀವು ಮೌನವಾಗಿ ಇರುವುದು ಒಳ್ಳೆಯದು. ಯಾರು ನಿಮ್ಮನ್ನು ತಿಳಿದು ಇರುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ನಿಮಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಮೂರ್ಖ ಜನರಲ್ಲಿ ವಾದವನ್ನು ಮಾಡಿ ಏನು ತಾನೇ ಪ್ರಯೋಜನವಾದೀತು ಹೇಳಿ? ನಿಮ್ಮ ಕೆಲಸಗಳನ್ನು ನೀವು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಗುರಿಗಳ ಕಡೆಗೆ ನಿಮ್ಮ ನಡೆ ಎನ್ನುವುದು ಇರಬೇಕು. ಗುರಾಯಿಸುವವರ ಕಡೆಗೆ ಎಂದಿಗೂ ಕೂಡ ನಿಮ್ಮ ನಡೆ ಎನ್ನುವುದು, ನಿಮ್ಮ ಗಮನ ಎನ್ನುವುದು ಇರಲೇಬಾರದು. ಗುರಿ ಇಟ್ಟುಕೊಂಡು ಶ್ರಮಪಟ್ಟಾಗ ಜೀವನದಲ್ಲಿ ಮುಂದೆ ಬರುತ್ತೀರಾ. ಗುರಿ ಎನ್ನುವುದು ಸ್ಪಷ್ಟವಾಗಿ ಇದ್ದಾಗ ಜೀವನದಲ್ಲಿ ಏನು ಬೇಕಾದರೂ ಕೂಡ ನೀವು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ದೃಷ್ಟಿಗೆ ಚಿಕಿತ್ಸೆ ಸಾಧ್ಯ, ಆದರೆ ದೃಷ್ಟಿಕೋನಕ್ಕೆ ಅಲ್ಲವೇ ಅಲ್ಲ. ನೀವೇ ಒಳ್ಳೆಯವರಾಗಿ ಇರಿ. ಜಗತ್ತಿನಿಂದ ಒಬ್ಬ ಕೆಟ್ಟ ಮನುಷ್ಯ ಕಡಿಮೆಯಾಗುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಯಾವಾಗ ಇತರರು ಕೆಟ್ಟತನವನ್ನು ಬಿಡುವುದಿಲ್ಲ ಎಂದು ಅರಿತಿರುತ್ತೀರಿಯೋ ಆಗ ಅವರಿಂದ ನೀವು ದೂರ ಬರುವುದು ಒಳ್ಳೆಯದು. ಇಲ್ಲವಾದರೆ ನಿಮ್ಮ ಜೀವನವೂ ಕೂಡ ಅವರಂತೆಯೇ ಆಗಿಬಿಡುವುದು. ಕಡಿಮೆಯಾಗುತ್ತಾನೆ ಜೊತೆಗೆ ಇರುವವರಿಗೆ ಕೇವಲ ನಿಮ್ಮ ಮೇಲೆ ನಂಬಿಕೆ ಎನ್ನುವುದು ಉದ್ಭವ ಆಗುತ್ತದೆ. ಒಳ್ಳೆಯತನವನ್ನು ಮೈಗೂಡಿಸಿಕೊಳ್ಳುವುದನ್ನು ಮನುಷ್ಯ ಕಲಿಯಲೇಬೇಕು. ಜೊತೆ ಯಾರು ಇರುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನು ಎಂದೆಂದಿಗೂ ಕೂಡ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಯಾರಾದರೂ ಕೈಯಿಂದ
ಕಸಿದುಕೊಳ್ಳಲು ನಿಮ್ಮನ್ನು ಪ್ರಯತ್ನ ಪಟ್ಟರೆ ಅದು ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ನೀವು ಮಾಡುತ್ತಿರುವಂತಹ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುವುದನ್ನು ಮುಂದುವರಿಸಿ ದೇವರು ಕೊಡಬೇಕಾದಂಥದ್ದನ್ನು ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಅದೃಷ್ಟದಿಂದ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ಯಾರಿಗಾದರೂ ಏನನ್ನಾದರೂ ಕೊಟ್ಟು ಅಹಂಕಾರ ಪಡುವುದಕ್ಕೆ ಹೋಗಬೇಡಿ. ಬಹುಶಃ ನೀವು ಪಡೆದಿರುತ್ತೀರಿಯೋ ಅಥವಾ ಇಂದಿನ ಜನ್ಮದಲ್ಲಿ ನೀವು ಮಾಡಿರುವಂತಹ ಸಾಲವನ್ನು ಇಂದಿನ ಜೀವನದಲ್ಲಿ ನೀವು ತೀರಿಸುತ್ತಾ ಇರುವಿರೋ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ಲವೇ? ಹಾಗಾಗಿ ಅಹಂಕಾರಿ ಮನುಷ್ಯನ ವಂಶ ವೈಭವ ಮತ್ತು ಪ್ರತಿಷ್ಠೆ ಈ ಮೂರೂ ಕೂಡ ನಾಶವಾಗುತ್ತವೆ. ನಂಬಿಕೆ ಇಲ್ಲದೆ ರಾವಣ, ಕೌರವರು ಮತ್ತು ಕಂಸರನ್ನು ನೋಡಿ. ಯಾರನ್ನಾದರೂ ನಂಬಬೇಕಾಗಿದ್ದರೆ ಅವರ ಮಾತುಗಳ ಮೇಲೆ ಅಲ್ಲ, ಅವರ ನಡವಳಿಕೆಯ ಮೇಲೆ ಗಮನವನ್ನು ಕೊಡಿ. ಕೋಪದ ಸಮಯದಲ್ಲಿ ಸ್ವಲ್ಪ ನಿಲ್ಲುವುದರಿಂದ ಮತ್ತು ತಪ್ಪು ಮಾಡಿದ ಸಮಯದಲ್ಲಿ ಸ್ವಲ್ಪ ಒಗ್ಗುವುದರಿಂದ ಜೀವನ ಇನ್ನೂ ಕೂಡ ಸುಲಭವಾಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ತಪ್ಪು ಮಾಡುವುದು ಸಹಜ. ಆದರೆ ನಮ್ಮಿಂದ ತಪ್ಪಾಗಿದೆ ಎಂದು ನಮಗೆ ಗೊತ್ತಾದ ಮೇಲೆಯೂ ಕೂಡ ನಾವು ಅದೇ ದಾರಿಯಲ್ಲಿ ಮುಂದುವರಿಯುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ನಮ್ಮ ಜೀವನಕ್ಕೆ ಅನುಗುಣವಾಗಿ ನಾವು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬಾರದು ಎನ್ನುವುದನ್ನು ನಾವು ಅರಿಯಲೇಬೇಕು. ಜೀವನ ಇನ್ನೂ ಕೂಡ ಸುಲಭವಾಗುತ್ತದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಕೇಳಿ. ಆಗ ನಿಮ್ಮ ಜೀವನ ಎನ್ನುವುದು ಒಂದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಮರಣವೂ ಕೂಡ ಉಚಿತ, ಸಾವು ಕೂಡ ಉಚಿತ, ಇಲ್ಲಿ ಜನನವೂ ಕೂಡ ಉಚಿತ. ಆದರೆ ನೀವು ಜನನವಾಗಲಿ ಮರಣವೇ ಆಗಲಿ ನೀವು ಇದ್ದಾಗ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಎನ್ನುವುದು ಈ ಮೊದಲೇ ನಿರ್ಧರಿತವಾಗಿರುತ್ತದೆ. ಹಾಗಾಗಿ ಈ ಜೀವನ ಎನ್ನುವುದು ಯಾವುದು ಕೂಡ ನಾವು ನಿರೀಕ್ಷೆ ಮಾಡಿದಂತೆ ಬರುವುದೇ ಇಲ್ಲ. ಈ ಬರುವಂತಹ ನಿರೀಕ್ಷೆಗೆ ಅನುಗುಣವಾಗಿ ಜೀವನವನ್ನು ನಡೆಸುವುದನ್ನು ನೋಡಬೇಕು. ಇಲ್ಲಿ ಯಾವುದು ಕೂಡ ನಮ್ಮ ಕೈಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಎಲ್ಲವೂ ಕೂಡ ಅಡಕವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮುಕ್ತಾಯವಾಗುತ್ತದೆ. ಯಾವ ಸಮಸ್ಯೆಯೂ ಕೂಡ ಕೊನೆಯವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ನೋವು ಕೂಡ ಕೊನೆಯವರೆಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಕತ್ತಲೆ ಎನ್ನುವುದು ಬಂದು ಬೆಳಕು ಎನ್ನುವುದು ಬರುತ್ತದೆಯೋ, ಹೇಗೆ ಬೆಳಕು ಹೋದ ಮೇಲೆ ಕತ್ತಲೆ ಎನ್ನುವುದು ಆವರಿಸುತ್ತದೆಯೋ, ಅದೇ ರೀತಿಯಾಗಿ ಇಂದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ನೋವುಗಳು ಬಂದಿರಬಹುದು. ಆದರೆ ಬಂದಿರುವಂತಹ ಸಮಸ್ಯೆಗಳಾಗಲಿ ನೋವುಗಳೇ ಆಗಲಿ ಅವು ಯಾವುದು ಕೂಡ ಶಾಶ್ವತವಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ನೋಡಿ, ಆಚರಣೆಗಳು ಎಂದಿಗೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸುವಂತೆ ಇರಬೇಕು. ಪ್ರಭಾವವು ಕೊನೆಗೊಳ್ಳುತ್ತದೆ. ಅದೃಷ್ಟದಲ್ಲಿ ಇರುವುದು ಓದಿ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬಂದಾಗ ನಿಮ್ಮ ತನ ಏನು ಎನ್ನುವುದು, ನಿಮ್ಮ ವ್ಯಕ್ತಿತ್ವ ಏನು ಎನ್ನುವುದು ಈ ಸಮಾಜಕ್ಕೆ ಅರಿವಾಗುವುದು. ಜಗತ್ತನ್ನೇ ಗೆಲ್ಲಬೇಕು ಎನ್ನುವ ಇಚ್ಛೆ ನಿನಗೆ ಇದ್ದರೆ ಅದಕ್ಕಾಗಿ ಬೇಕಾದದ್ದನ್ನು ಒಂದೇ ಒಂದು ಮಾರ್ಗ, ಅದು ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡದೇ ಇರುವುದು. ಗುರು ಅಂದರೆ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ಕಳೆದು ಸಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಗುರು ಹಿರಿಯರಿಗೆ ಮೊದಲು ಗೌರವಿಸುವುದನ್ನು ಕಲಿಯಬೇಕು. ವಿದ್ಯೆಗಿಂತ ಒಳ್ಳೆಯ ಮಿತ್ರ ಯಾರೂ ಕೂಡ ಇಲ್ಲ. ಕೆಟ್ಟ ಪರಿಸ್ಥಿತಿ ಇದ್ದಾಗ ಗೆಳೆಯರು ಸಂಬಂಧಿಕರು ಕೈ ಬಿಟ್ಟರೂ ಕೂಡ ವಿದ್ಯೆ ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಹಣವಿಲ್ಲದ ಪುರುಷನನ್ನು ವೇಶ್ಯೆ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ, ಹಣ್ಣು ಬಿಡದೇ ಇರುವಂತಹ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಮ್ಮ ಲಾಭವನ್ನೇ ನೋಡುತ್ತಾರೆ. ಎಲ್ಲಿಯವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇದೆಯೋ ಅಲ್ಲಿಯವರೆಗೆ ಮಾತ್ರ ನಾವು ಅವರಿಗೆ ಒಳ್ಳೆಯವರು ಅನಿಸುತ್ತೇವೆ. ದೇವಾಲಯಕ್ಕೆ ನೀ ಲಕ್ಷ ನೀಡಿದರೂ ಕೂಡ ದೇವರಿಗೆ ನೀನೊಬ್ಬ ಭಕ್ತ ಅಷ್ಟೇ. ಅದೇ ಹಸಿವಿನಿಂದ ಇದ್ದವರಿಗೆ ಒಂದು ತುತ್ತು ಅನ್ನ ನೀಡಿದರೆ ಅವರ ಪಾಲಿಗೆ ನೀನೇ ನಿಜವಾದ ದೇವರು ಆಗಿಬಿಡುತ್ತೀಯ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ.
ತಲೆಬಾಗಿ, ಆದರೆ ಅತಿಯಾಗಿ ತಲೆಬಾಗುವುದಕ್ಕೆ ಹೋಗಬೇಡಿ. ಯಾರನ್ನೂ ಕೂಡ ಕಳೆದುಕೊಳ್ಳಬಾರದು ಅಂತ ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿಯೂ ಕೂಡ ನಾನೇ ತಲೆಬಾಗಿದೆ. ಆದರೆ ಪ್ರತಿ ಬಾರಿಯೂ ಕೂಡ ನನಗೆ ನೋವಾದ ಕಾರಣ ತಲೆಬಾಗುವುದನ್ನೇ ಬಿಟ್ಟುಬಿಟ್ಟೆ. ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಅಂತ. ವಾದಿಸುವ ವರ್ತನೆ ಎನ್ನುವುದು ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ. ಅಹಂಕಾರ ಎನ್ನುವುದು ಹೇಳುತ್ತದೆ ಅವನ ಬಳಿ ಇರುವಂತಹ ಧನ ಎಷ್ಟು ಅಂತ. ಸಂಸ್ಕಾರ ಎನ್ನುವುದು ಹೇಳುತ್ತದೆ ಅವನ ಮನೆತನ ಹೇಗೆ ಅಂತ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬಂದಾಗ ಯಾವುದು ನಿಮಗೆ ಸಿಗಬೇಕೋ ಅದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಯಾವುದರ ಬಗ್ಗೆಯೂ ಕೂಡ ಅತಿಯಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ತಲೆಯಿಂದ ತೆಗೆದು ಹಾಕುವುದಕ್ಕೆ ಹೋಗಲೇಬೇಡಿ. ನಾಳೆ ಮಾಡುತ್ತೇನೆ, ಸ್ವಲ್ಪ ಸಮಯ ಇದೆ, ಇನ್ನು ಯೋಚಿಸಬೇಕು. ಈ 3 ಪದಗಳು ಅನೇಕ ಕನಸುಗಳನ್ನು ನಿಲ್ಲಿಸುತ್ತವೆ. ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದು ಸಣ್ಣ ನಿರ್ಧಾರದಿಂದಲೇ, ಒಂದು ಸಣ್ಣ ಆರಂಭದಿಂದಲೇ ಶುರುವಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ನೀವು ಜೀವನದಲ್ಲಿ ಅಲ್ಲೇ ಇಳಿಯುವುದಕ್ಕೆ ಹೋಗಲೇಬೇಡಿ. ಯಾರಿಗೆ ತಾಳ್ಮೆ ಇರುವುದಿಲ್ಲವೋ ಅವರು ಎಂದಿಗೂ ಕೂಡ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ತಾಳ್ಮೆ ಎನ್ನುವುದು ಇರುತ್ತದೆಯೋ ಅವರನ್ನು ತಾಳುವುದೇ ಇರುತ್ತದೆ. ಎಲ್ಲ ದೇವರು ಇಚ್ಛೆ ಎಂದು ಏನೇ ಇರಲಿ ಏನೇ ಬರಲಿ ಧರ್ಮ ಮಾಡಿ ಅದರಲ್ಲಿಯೇ ಸಂತೋಷವನ್ನು ಕಾಣಬೇಕು. ನಾವು ಸಮಯ ಹಾಳು ಮಾಡಬಾರದು. ನಮ್ಮ ಕೈಯಿಂದ ಆಗಲಾರದ ವಿಚಾರ ಕೆಲಸ ನಾವು ಮಾಡಬಾರದು. ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಯಾವುದು ಸಾಧ್ಯವೋ ಅದನ್ನು ಮಾಡಿ. ಯಾವುದು ಅಸಾಧ್ಯ ಎನ್ನುವುದು ಯಾವುದು ಕೂಡ ಇಲ್ಲ. ಎಲ್ಲವೂ ಕೂಡ ಇಲ್ಲಿ ಸಾಧ್ಯವಾಗುತ್ತದೆ ಯಾವಾಗ ನಮ್ಮಲ್ಲಿ ನಮಗೆ ನಂಬಿಕೆ ಎನ್ನುವುದು ಇದ್ದಾಗ, ನಮ್ಮಲ್ಲಿ ನಮಗೆ ಅಚಲವಾಗಿರುವಂತಹ ನಂಬಿಕೆ ಎನ್ನುವುದು ಇದ್ದಾಗ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೇವೆ. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದೆ ಇರುವಂತಹ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ಪ್ರೀತಿ, ವಿಶ್ವಾಸ, ನಂಬಿಕೆ ಮರಳಿ ಬರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ನಮಗಿಂತ ಮೇಲೆ ಇರುವವರನ್ನು ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗೆ ಇರುವವರನ್ನು ನೋಡಿ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಎಂದು ಖುಷಿಪಟ್ಟಾಗ ಜೀವನ ಎನ್ನುವುದು ಇನ್ನಷ್ಟು ಸರಳವಾಗುವುದು. ಸುಳ್ಳು ಮತ್ತು ನಾಟಕ ಮಾಡುವುದಕ್ಕೆ ಬರಲ್ಲ ನನಗೆ. ಅದಕ್ಕೆ ನನ್ನಲ್ಲಿ ಮೊದಲು ಬರುವುದು ಕೋಪ ಮತ್ತು ಕಣ್ಣೀರು. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಉಪವಾಸ ಇದ್ದುಕೊಂಡು ಸಂಪಾದನೆಯನ್ನು ಮಾಡು. ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಎನ್ನುವುದು ಸಿಗುತ್ತದೆ. ಆದರೆ ಬೇರೆಯವರ ಹೊಟ್ಟೆಯನ್ನು ಒಡೆದು ಸಂಪಾದನೆಯನ್ನು ಮಾಡಬೇಡ. ಆ ಪಾಪ ನಿನ್ನ ಮಕ್ಕಳಿಗೂ ಕೂಡ ಸುತ್ತಿಕೊಂಡು ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ನೆನಪಾದರೂ ಕೂಡ ಮಾತನಾಡಲು ಆಗದ ಪರಿಸ್ಥಿತಿ ನಿನ್ನದು. ಮನಸ್ಸಿದ್ದರೂ ಕೂಡ ನಿನ್ನ ಕೆಲಸಕ್ಕೆ ಅಡ್ಡಿ ಮಾಡಬಾರದು ಎನ್ನುವ ಯೋಚನೆ ನನ್ನದು. ಕಾಯುತ್ತಿರುವೆ ನಾನು ನಿನ್ನ ನಡತೆಯನ್ನು ನೋಡಲು. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ದೇವರು ನಿಮಗೆ ಇನ್ಯಾರದ್ದೋ ರೂಪದಲ್ಲಿ ಒಳ್ಳೆಯದನ್ನು ಬಯಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ನಾನೇ ಎಂದು ಮೆರೆಯುವುದಕ್ಕೆ ಹೋಗಬೇಡ. ನಾನು ಅಂದವರು ಎಂದಿಗೂ ಕೂಡ ಜೀವನದಲ್ಲಿ ಉದ್ಧಾರ ಆಗಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಎಲ್ಲರಿಗಾಗಿ ಬದುಕುತ್ತಾ ಹೋದರೆ ಒಂದು ದಿನ ನಿನ್ನ ಬದುಕೆ ಅರ್ಥವಿಲ್ಲದಂತೆ ಆಗಬಹುದು. ನಿನ್ನ ಸಮಯ, ನಿನ್ನ ಕನಸು, ನಿನ್ನ ಸಂತೋಷ ಇವುಗಳನ್ನೇ ಮೊದಲು ಕಾಪಾಡು. ಏಕೆಂದರೆ ನಿನ್ನ ಜೀವನದ ಬೆಲೆ ನಿನಗೆ ಮಾತ್ರ ಗೊತ್ತಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ಸಂಪಾದನೆ ಅಂದರೆ ಬರೀ ಹಣ ಮಾತ್ರ ಸಂಪಾದನೆ ಮಾಡುವುದು ಅಲ್ಲ. ನಾವು ಕಷ್ಟದಲ್ಲಿ ಇದ್ದಾಗ ಕೈ ಹಿಡಿದವರನ್ನು ಸಂಪಾದಿಸಬೇಕು. ದುಃಖದಲ್ಲಿ ಇದ್ದಾಗ ನಮಗೆ ಧೈರ್ಯ ತುಂಬುವವರನ್ನು ಸಂಪಾದಿಸಬೇಕು. ಹೃದಯಕ್ಕೆ ಮಾತ್ರ ಗೊತ್ತು ನಿನ್ನನ್ನು ಇಷ್ಟಪಟ್ಟವರ ವ್ಯಕ್ತಿ ಎಂಥದ್ದು ಎಂದು. ಏಕೆಂದರೆ ಅದು ಯಾರನ್ನೂ ಕೂಡ ನೆನೆದಾಗ ಅಥವಾ ಅವರ ನೆನಪು ಬಂದಾಗ ಕಣ್ಣೀರಿನ ಮುಖಾಂತರ ಸ್ಮರಿಸುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ತಾಳ್ಮೆಯನ್ನು ತೆಗೆದುಕೊಂಡು ಯೋಚನೆಯನ್ನು ಮಾಡುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಕ್ಷಣ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳ ಹಣೆಬರಹ ಒಂದೇ ಆಗಿರುವುದಿಲ್ಲ. ಕಷ್ಟದ ವೇಳೆಯಲ್ಲಿ ಸಹೋದರನಿಗೆ ನೆರವಾಗಲು ಹಣ ಇರುವುದಿಲ್ಲ. ಆದರೆ ಅದೇ ಸಹೋದರನ ಆಸ್ತಿ
ಕೊಳ್ಳುವಾಗ ಮಾತ್ರ ಹಣ ಖಂಡಿತ ಇರುತ್ತದೆ. ಹುಟ್ಟುವಾಗ ಒಂದೇ ರಕ್ತದ ಅಣ್ಣ ತಮ್ಮಂದಿರು ಬೆಳೆದ ಮೇಲೆ ಆಸ್ತಿಗಾಗಿ ದಾಯಾದಿಗಳು ಆಗಿಬಿಡುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ತನವನ್ನು ಅಡವಿಟ್ಟು ನಿಮ್ಮನ್ನೇ ನೀವು ಪ್ರಶ್ನಿಸುವಂತೆ ಆಗಲೇಬೇಡಿ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಕೆಟ್ಟದ್ದು ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಅದು ಭಯಾನಕವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ಉತ್ತರವನ್ನು ಕೊಡುತ್ತಾನೆ. ಕಾದು ನೋಡಬೇಕು ಅಷ್ಟೇ. ಅದೆಷ್ಟೇ ದಿನಗಳು ಕಳೆಯಲಿ, ನಾ ನಿನಗೋಸ್ಕರ ಕಾಯುವೆ. ಒಂದು ವೇಳೆ ನಾಳೆ ಇಲ್ಲದಿದ್ದರೆ ನನ್ನ ಗೋರಿಯ ಮೇಲೆ ಒಂದು ಹೂ ಬಿಟ್ಟು ಹೋಗು ಎಂದು ಹೇಳುವುದು ಸುಲಭ, ನಡೆದುಕೊಳ್ಳುವುದು ಕಠಿಣ. ಜೀವನದಲ್ಲಿ ಪ್ರೀತಿಯನ್ನು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಬರುವಂತಹ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಲೇಬೇಕು. ಜೀವನದ ದೊಡ್ಡ ದುರಂತ ಏನೆಂದರೆ ನಮಗೆ ವಯಸ್ಸು ಬೇಗ ಆಗಿಬಿಡುತ್ತದೆ, ಜ್ಞಾನೋದಯ ತಡವಾಗಿ ಆಗುತ್ತದೆ. ಈ ಜೀವನ ಎನ್ನುವುದೇ ಹಾಗೆ. ಯಾವುದೂ ಕೂಡ ಇಲ್ಲಿ ನಮ್ಮ ನಿರೀಕ್ಷೆಯಂತೆ ನಡೆಯುವುದೇ ಇಲ್ಲ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ನಿರೀಕ್ಷೆಯಂತೆ ಮಾತ್ರ ನಮ್ಮ ಜೀವನ ಎನ್ನುವುದು ನಡೆಯುತ್ತದೆ. ಒಳ್ಳೆಯ ಮನುಷ್ಯ ಎಂದಿಗೂ ಕೂಡ ಸ್ವಾರ್ಥಿ ಆಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅವನಿಗೆ ಯಾವಾಗ ಬೇರೆಯವರ ಯೋಗ್ಯತೆ ಎನ್ನುವುದು ಗೊತ್ತಾಗುತ್ತದೆಯೋ ಆಗ ಅವರಿಂದ ಅವನು ಮೌನವಾಗಿ ದೂರ ಇರುವುದಕ್ಕೆ ಶುರು ಮಾಡಿಬಿಡುತ್ತಾನೆ. ನೀನು ಒಬ್ಬನೇ ಅಲ್ಲ, ನಿನ್ನೊಳಗೆ ನಾನು ಇದ್ದೇನೆ. ನೀ ಹೋರಾಟವನ್ನು ಮಾಡು, ನಿನ್ನನ್ನು ನನ್ನ ಗೆಲುವು ಎಂದೇ ನಾನು ತಿಳಿದುಕೊಂಡು ಗೆಲ್ಲಿಸುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಕರ್ಮ ಎಂದರೆ ಏನು ಎಂದು ಅರ್ಜುನನು ಶ್ರೀಕೃಷ್ಣನಲ್ಲಿ ಕೇಳಿದ. ಆಗ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತಾನೆ. ಉತ್ತಮವಾದ ಕೆಲಸಕ್ಕೆ ಉತ್ತಮ ರೀತಿಯಾಗಿರುವಂತಹ ಪರಿಣಾಮ, ಕೆಟ್ಟ ಕೆಲಸಕ್ಕೆ ಕೆಟ್ಟ ರೀತಿಯಾಗಿರುವಂತಹ ಪರಿಣಾಮ ಎಂದು. ಸತ್ಯವಾಗಿರುವಂತಹ ಮಾತು ಏನೆಂದರೆ ತಾಳಿ ಕಟ್ಟಿದ ಹೆಂಡತಿಗೋಸ್ಕರ ತಲೆ ಬಾಗುವುದರಲ್ಲಿ ತಪ್ಪೇನೂ ಇಲ್ಲ. ತಂದೆ ತಾಯಿಯ ನಂತರ ನಮ್ಮ ಜೀವನದ ಉದ್ದಕ್ಕೂ ಕೂಡ ಇರುವವಳು ಹೆಂಡತಿ ಮಾತ್ರ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಕೈಯಲ್ಲಿ ಹಣ ನಿಲ್ಲದೆ ಇರುವುದಕ್ಕೆ ಕಾರಣ ಮನೆಯಲ್ಲಿ ಪ್ರತಿದಿನ ಜಗಳ ಮಾಡುವುದು, ರಾತ್ರಿ ದುಡ್ಡು ಎಣಿಸುವುದು, ಗಂಡ ಹೆಂಡತಿಗೆ ಮರ್ಯಾದೆ ಕೊಡದೇ ಇರುವುದು. ಕಷ್ಟಾನೇ ನಿನ್ನ ಗುರು, ಸೋಲುವೆ ಎಂದು ಎಂದಿಗೂ ಕೂಡ ಹೆದರಬೇಡ. ಜೀವನದಲ್ಲಿ ಸೋತಾಗಲೇ ಗೆಲ್ಲುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖದಲ್ಲಿ ಇದ್ದಾಗ ಬಾರದ ಸಂಬಂಧಗಳು, ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ, ಶವವಾದಾಗ ತೋರುವಂತಹ ಪ್ರೀತಿ ಎಂದಿಗೂ ಕೂಡ ವ್ಯರ್ಥವೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಾಜದಲ್ಲಿ ಬದುಕುತ್ತಿದ್ದೇವೆ. ಈ ಕಟ್ಟುಪಾಡಿಗಳಿಗೆ ಅನುಗುಣವಾಗಿ ನಮ್ಮ ಜೀವನವನ್ನು ನಾವು ನಿರ್ವಹಿಸುವುದನ್ನು ನೋಡಬೇಕು. ಧರ್ಮದಿಂದ ಬದುಕುವುದನ್ನು ನೋಡಿ ಧರ್ಮವೇ ನಿಮಗೆ ರಕ್ಷಣೆಯನ್ನು ಮಾಡುತ್ತದೆ. ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿ ಇರುತ್ತಾನೆ ಅಂದರೆ ಅದು ಅಹಂಕಾರದಿಂದ ಅಲ್ಲ. ಎಲ್ಲ ಸಂಬಂಧಗಳನ್ನು ನಂಬಿ ಪೆಟ್ಟು ತಿಂದಿದ್ದಾನೆ, ಅದಕ್ಕೆ ಒಬ್ಬಂಟಿಯಾಗಿ ಇದ್ದಾನೆ ಎಂದು ಅರ್ಥ. ಇದ್ದಾಗ ನೆಮ್ಮದಿ ಕೊಡಲಿಲ್ಲ, ಹೋದಾಗ ನೆಮ್ಮದಿಯಿಂದ ಮಲಗಲು ಬಿಡಲಿಲ್ಲ. ಒಳ್ಳೆಯ ಹೃದಯಕ್ಕೆ ಸಿಕ್ಕ ಬೆಲೆ ಇದು. ನೋವಿನ ಸಂಗತಿ ಯಾವುದು ಹೇಳಿ? ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣವನ್ನು ತಿಳಿಯುವುದಕ್ಕೆ ನೀವು ಪ್ರಯತ್ನವನ್ನು ಹಾಕಿ. ಬದುಕು ತಾಳ್ಮೆಯನ್ನು ಕಲಿಸಿತು, ತಾಳ್ಮೆ ಕಾಯುವುದನ್ನು ಕಲಿಸಿತು. ಕಾದ ಸಮಯ ನಮಗೆ ನಮ್ಮವರು ಯಾರು ಎನ್ನುವುದನ್ನು ತೋರಿಸಿಕೊಟ್ಟಿತು. ಸಮಯ ಏಕೆ ತಾಳ್ಮೆ ಮುಖ್ಯ ಎಂದು ಮನವರಿಕೆಯನ್ನು ಮಾಡಿತು. ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು, ಬಿಟ್ಟು ಹೋದವರು ಹೋದರು. ಮರೆತು ಹೋದವರನ್ನು ಮರೆತು ಬಿಡಿ. ಆದರೆ ಇದರಿಂದ ಕಲಿತಿರುವಂತಹ ಪಾಠವನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಒಂದೇ ಒಂದು ನಿಯಮ ಇಟ್ಟುಕೊಳ್ಳಿ. ನೇರವಾಗಿ ಮಾತನಾಡಿ, ಸತ್ಯವನ್ನೇ ಮಾತನಾಡಿ, ಮುಕ್ತವಾಗಿ ಮಾತನಾಡಿ. ನಿಮ್ಮವರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸ್ವಾರ್ಥದಿಂದ ಇರುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಯಾರೋ ಬರುತ್ತಾರೆ, ನಿಮ್ಮನ್ನು ಹಿಡಿದು ನಡೆಸುತ್ತಾರೆ ಅಂತೆಲ್ಲ ಕಾಯುವುದಕ್ಕೆ ಹೋಗಬೇಡಿ. ಇದು ಸ್ವಾರ್ಥದ ಪ್ರಪಂಚ. ಯಾರಿಗೆ ಯಾರೂ ಕೂಡ ಆಗುವುದಿಲ್ಲ. ನೀನು ದುಡಿಯುತ್ತಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು.
ಈ ಎರಡೂ ಇಲ್ಲ ಎಂದರೆ ನಿನ್ನನ್ನು ಕೀಳಾಗಿ ನೋಡುತ್ತಾರೆ. ನಮ್ಮವರೇ ನಮ್ಮನ್ನು ಕೆಟ್ಟದ್ದಾಗಿ ಬಿಂಬಿಸುತ್ತಾರೆ. ಜೀವನದಲ್ಲಿ ಯಾವುದನ್ನು ಗಳಿಸುತ್ತೀಯೋ ಅದು ನಿನಗೆ ಬಿಟ್ಟಂತಹ ವಿಚಾರ. ದುಃಖ ತುಂಬಾನೇ ಕೆಟ್ಟದ್ದು. ಯಾವಾಗ ಬಂದರೂ ಕೂಡ ಕಣ್ಣೀರನ್ನು ಹಾಕಿಸಿಯೇ ಹೋಗುತ್ತದೆ ಅಂತ ಎಲ್ಲರೂ ಕೂಡ ಹೇಳುತ್ತಾರೆ. ಆದರೆ ನಿಜವಾಗಿಯೂ ಕೂಡ ದುಃಖ ಎನ್ನುವುದು ತುಂಬಾನೇ ಒಳ್ಳೆಯದು. ಏಕೆಂದರೆ ಅದು ಬರುವಾಗ ಏನೋ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ನೀವು ಮರೆಯಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.